ಹೆಲೋ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ವ್ಲಾಗ್ ಕೂಲ್ ಆ್ಯಂಡ್ ಹೀಟ್ ರೆಫ್ರಿಜರೇಷನ್ ಹಾಸ್ಪಿಟಲ್. ನಾವು ಇವತ್ತು ರಿಲಯನ್ಸ್ ಸ್ಮಾರ್ಟ್ ಬಜಾರ್ ಹಿಂದುಗಡೆ ಇರುವ ಅಪಾರ್ಟ್ಮೆಂಟಿಗೆ ಬಂದಿದ್ವಿ ಎ ಸಿ ಡಿಸ್ಮೆಂಟಲ್ ಮಾಡೋಕ್ಕೋಸ್ಕರ. ಫಸ್ಟು ನಾವು ಎ ಸಿ ಆನ್ ಮಾಡ್ಕೊಂಡು ಆನ್ ಆದಮೇಲೆ ಸೆಕ್ಷನ್ ಪೈಪ್ ಫಸ್ಟು ಡಿಸ್ಚಾರ್ಜ್ ಪೈಪು ಲಾಕ್ ಮಾಡ್ಕೊಂಡ್ವಿ. ಆಮೇಲೆ 30 ಸೆಕೆಂಡ್ ಆದಮೇಲೆ ಸೆಕ್ಷನ್ ಪೈಪ್ ಲಾಕ್ ಮಾಡಿದ್ವಿ. ಆ ಥರ ಮಾಡೋದ್ರಿಂದ ಗ್ಯಾಸು ಕಂಪ್ರೆಸರ್ ಒಳಗೆ ರಿಕವರ್ ಆಗಿಬಿಡುತ್ತೆ. ಅದಾದಮೇಲೆ ಫಸ್ಟು ಡಿಸ್ಚಾರ್ಜ್ ಪೈಪು ನಟ್ಟು ಬಿಚ್ಚಿ ಪೈಪ್ ಹೊರಗೆ ತಗೊಂಡ್ವಿ. ನೆಕ್ಸ್ಟು ಸೆಕ್ಷನ್ ಪೈಪ್ ಕೂಡ ಬಿಚ್ಕೊಂಡು ಹೊರಗೆ ತಗೊಂಡಿದ್ವಿ. ತಗೊಂಡಾದ್ಮೇಲೆ ಔಟ್ಡೋರ್ ಇಂಡೋರ್ ಕಮ್ಯುನಿಕೇಷನ್ ವೈರ್ ಕೂಡ ಬಿಚ್ಚಿದ್ವಿ. ಅದಾದಮೇಲೆ ಯೂನಿಯನ್ ಇಂಡೋರ್ ಟು ಔಟ್ಡೋರ್ ಯೂನಿಯನ್ ಇರುತ್ತಲ್ಲ, ಆ ಯೂನಿಯನ್ ಕೂಡ ಬಿಚ್ಚಿ ಪೈಪ್ ಲೈನ್ ಸಪ್ರೇಟ್ ಮಾಡ್ಕೊಂಡು ಒಳಗೆ ಹೋಗಿ ಇಂಡೋರ್ ಕೂಡ ಹೊರಗೆ ತಗೊಂಡ್ವಿ. ಪೈಪ್ ಸೀದಾ ಮಾಡಿದ್ದ ಸೀದಾ ಸ್ವಲ್ಪ ಡ್ಯಾಮೇಜ್ ಇದ್ವು ಪೈಪ್ ಕೂಡ. ಆದಮೇಲೆ ಸೀದಾ ಮಾಡ್ಕೊಂಡಿದ್ಮೇಲೆ ಇಂಡೋರ್ ಕೂಡ ಹೊರಗೆ ಕಿತ್ತಿ ಪ್ಲೇಟ್ ಕೂಡ ತಗೊಂಡು ಔಟ್ಡೋರ್ ಕೂಡ ನಟ್ ಗಿಟ್ಟು ಬಿಚ್ಚಿ ತಗೊಂಡು ಹೊರಗೆ ತೆಗೆದ್ವಿ. ಇದೇ ಥರ ನಿಮ್ಮ ಮನೆಯಲ್ಲಿ ಎ ಸಿ, ಫ್ರಿಜ್, ವಾಷಿಂಗ್ ಮಿಷಿನ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋ ನಂಬರನ್ನು ಕಾಲ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.